ನಾನು ನಾಳೆ ಅಲ್ಲಿ ಬಂದು ಕುತ್ಕೊಂಡ್ರೆ ಈಗ ಫೆಡ್ ಬ್ಯಾಂಕ್ ಅಲ್ಲಿ ನಾನು ಗೋಲ್ಡ್ ರಿಲೀಸ್ ಆಗೋ ತನಕ ನಾನು ಬರೋ ತನಕ ನಾನು ಯಾವುದೇ ಕಾರಣಕ್ಕೂ ಬ್ರಾಂಚ್ ಆಚೆ ಇಡ ಬರಲ್ಲ ಸರ್. ಪೊಲೀಸ್ ಕಂಪ್ಲೇಂಟ್ ಸರಿ ಆದ್ರೂ ಸರ್. ಪರವಾಗಿಲ್ಲ, ಬೇರೆ ಏನಾದ್ರೂ ಪರವಾಗಿಲ್ಲ, ನಾನು ನೋಡ್ತೀನಿ ಸರ್. ಹಲೋ. ಹಲೋ ಹಾ ಸರ್, ಮಾತಾಡಿದ್ರು ಏನಾದ್ರು? ಸರ್, ಅವರು ಮೀಟಿಂಗ್ ಅಲ್ಲಿ ಅವ್ರಂತೆ ಕಾಲ್ ಪಿಕ್ ಮಾಡ್ಲಿಲ್ಲ, ಮೆಸೇಜ್ ಸರ್ ಮಾಡಿದ್ರು. ಏನ್ ಬೆಳಿಗ್ಗೆಯಿಂದ ಏನ್ ಸರ್? ಸರ್ ಆಯ್ತು, ನನ್ಗೆ ಇವ್ರು ನಂಬರ್ ಅದು ಕಳಿಸ್ಬಿಡಿ ಸರ್. ನವೀನ್ ಅವ್ರದ್ದು ನವೀನ್ ಅವ್ರದ್ದು ಮಾಡಿದ್ಯಾ? ಅವ್ರ ನಂಬರ್ ನನ್ನ ಹತ್ರ ಇಲ್ಲ ಸರ್. ಅವ್ರ ಸ್ಟೇಟೆಡ್ ನಂಬರ್ಗಳು ನಮ್ಮ ಹತ್ರ ಇಟ್ಕೊಳ್ಳೋದು. ನಿಮ್ಗೆ ಇವ್ರು ಸುಮಿತ್ ಅವ್ರದ್ದು ಇಲ್ವಾ? ಹೇಳಿ. ಸುಮಿತ್ ಅವ್ರದ್ದು ಇಲ್ವಾ? ಯಾರು ಸುಮಿತ್ ಅಲ್ಲ? ಸುಮಿತ್ ಮನಿಯಾರ್ ನಿಮ್ ಅವರೇ ಫೌಂಡರ್ ಅಂಡ್ ಸಿಇಒ. MD ನಂಬರ್ ಸರ್, MD ನಂಬರ್ ಬೇಡ, ಇಮೇಲ್ ಐಡಿ ಕೊಡಿ. ಇಮೇಲ್ ಐಡಿ ಇಲ್ವಾ? ನಂಬರ್ ಕೊಡಲ್ಲ, ಇಮೇಲ್ ಐಡಿ ಮೆಸೇಜ್ ಮಾಡ್ತೀರಾ? ಓಕೆ ಸರ್. ರುಪಿಕ್ ಅದಿಲ್ಲ ಸರ್, ಅದು ಹೋದ್ರೆ ಅಲ್ಲಿ ಇದಕ್ಕೆ ಹೋಗುತ್ತೆ ಸರ್. ನಮ್ಗೆ MD ನಂಬರ್ ಬೇಕು, MD ಅವ್ರದ್ದು ಇಮೇಲ್ ಐಡಿ ಬೇಕು ಸರ್. ಇವಾಗ ಇದಾಗ್ತೀರಾ ಅವ್ರಿಗೆ ಇದಕ್ಕೆ ಹೋಗುತ್ತೆ, ಬ್ಯಾಕ್ ಎಂಡ್ ಹೋಗುತ್ತೆ. ಬ್ಯಾಕ್ ಎಂಡ್ ತಗೊಂಡು ಏನ್ ಮಾಡಿ? ನಮ್ಮ ಹತ್ರ ಇಲ್ಲ ಸರ್. ನಮ್ಗೆ ಅವ್ನು ಪರ್ಸನಲ್ ಆಗಿ ಏನು ಕಮ್ಯುನಿಕೇಟೇ ಇರಲ್ಲ ಸರ್. ಅಲ್ಲ, ಇಮೇಲ್ ಐಡಿನೂ ಇರಲ್ವಾ ಸರ್? ನವೀನ್ ಆಯ್ತು, ನಿಮ್ ಸ್ಟೇಟೆಡ್ ನವೀನ್ ಅವ್ರದ್ದು ಇಲ್ವಾ? ನವೀನ್ ಅಹುಜಾರ್ದು ಇಲ್ಲ ಸರ್, ಅವ್ರ ನಂಬರ್ ಇಲ್ಲ. ಮತ್ತೆ ಇನ್ಯಾರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್? ಈಗ ನೀವು ನೋಡಿ ಏನ್ ಸರ್ ಇದು, ನನ್ಗೇನು ಕನ್ಫರ್ಮೇಶನ್ ಆಗಲ್ಲ. ನಾಳೆ ಬೆಳಿಗ್ಗೆ ನಾನು ಅಲ್ಲಿ ಬ್ರಾಂಚ್ ಹತ್ರ ಬರ್ತೀನಿ ಸರ್. ಅದೇ ಏನಾಗುತ್ತೆ ಆಗ್ಬಿಡ್ಲಿ, ನಾನು ಬೆಳಿಗ್ಗೆ ಬಂದಲ್ಲಿ ಬ್ರಾಂಚ್ ಹತ್ರನೇ, ಅಲ್ಲಿ ಇಟ್ಟಿರೋ ಬ್ರಾಂಚ್ ಹತ್ರನೇ ನಾನು ಗೋಲ್ಡ್ ಬರೋ ತನಕ ನಾನು ಬ್ಯಾಂಕಿಂದ ಆಚೆ ಕಡೆ ಹೋಗಲ್ಲ ಸರ್. ಈಗ ಹೇಳ್ಬಿಡಿ ಸರ್ ನಿಮ್ ಸೀನಿಯರ್ಗೆ ಯಾರಿಗಾದ್ರು. ಸರಿ ಸರ್, ನಮ್ಮ TVM ಅಲ್ಲ ಯಾರ ಮಾತಾಡ್ಕೊಳ್ಳಿ. ಬಟ್ ಇವಾಗ ನೀವು ಅಲ್ಲಿ ಇದ್ದಿದ್ರೆ, ನೀವು ಲಾಸ್ಟ್ ನಿಮ್ಮ ಹತ್ರ ನಾನು ಇನ್ಫಾರ್ಮ್ ಮಾಡ್ತಾ ಇದೀನಿ. ನಾನು ನಾಳೆ ಅಲ್ಲಿ ಬಂದು ಕುತ್ಕೊಂಡ್ರೆ ಈಗ ಫೆಡ್ ಬ್ಯಾಂಕ್ ಅಲ್ಲಿ ನಾನು ಗೋಲ್ಡ್ ರಿಲೀಸ್ ಆಗೋ ತನಕ ನಾನು ಬರೋ ತನಕ ನಾನು ಯಾವುದೇ ಕಾರಣಕ್ಕೂ ಬ್ರಾಂಚ್ ಆಚೆ ಇಡ ಬರಲ್ಲ ಸರ್. ಪೊಲೀಸ್ ಕಂಪ್ಲೇಂಟ್ ಆದ್ರೂ ಪರವಾಗಿಲ್ಲ, ಬೇರೆ ಏನಾದ್ರೂ ಪರವಾಗಿಲ್ಲ, ನಾನು ನೋಡ್ತೀನಿ ಸರ್. ನನಗೆ ಟೈಮ್ ಕೊಡಿ. ನಿಮ್ಗೆ 12 o'clock ಒಳಗಡೆ ಬೇಕು, ನಾನು ಮಾಡಿಸ್ಕೊಡ್ತೀನಿ. ಓಕೆನಾ? ನನ್ಗೆ ಅರ್ಥ ಆಗ್ತಾ ಇದೆ ನಿಮ್ಗೆ. ನೀವು ಎಷ್ಟೊತ್ತಿ ಕಾಲ್ ಮಾಡಿದೀರಾ, ಐ ಟೋಟಲಿ ಅಗ್ರಿ. ನಾನು ಡಿನೈ ಮಾಡ್ತಾ ಇಲ್ಲ ನಿಮ್ಗೆ. 12 o'clock ಒಳಗಡೆ ಬೇಕು, ನಾನು ಮಾಡ್ಕೊಡ್ತೀನಿ. ಮಾಡ್ಕೊಡ್ತೀರ, ಮಾಡ್ಲೇಬೇಕು. ಇಲ್ಲ ಅಂತಂದ್ರೆ ನಾನು ಹೇಳ್ದಲ್ಲ, ನಾನು ವೆರಿ ಸ್ಟ್ರೈಟ್ ಆಗಿ ಹೇಳ್ತೇನೆ ಕೇಳಿ. ನಾಳೆ ನಿಮ್ ಫೆಡ್ ಬ್ಯಾಂಕ್ ಅಲ್ಲಿ ನಾನು ನಿಮ್ಮ ಫೆಡ್ ಬ್ಯಾಂಕ್ ಅವ್ರಿಗೂ ಹೇಳ್ತೀನಿ, ಯಾವ ತರ ಫ್ರಾಡ್ ಕಂಪ್ನಿಗಳ ಜೊತೆ ನೀವು ಟೈಅಪ್ ಆಗಿದಾರ, ಪಾರ್ಟ್ನರ್ಶಿಪ್ ಇಟ್ಕೊಂಡಿದ್ದೀರಾ ಅಂತ ಹೇಳಿ. ನಾನು ಅಲ್ಲಿಂದಾನೆ 1 to 1 ಕಾಲ್ ಮಾಡಿ ಕಂಪ್ಲೇಂಟ್ ಪಿಕ್ ಮಾಡಿ ನಿಮ್ಮವ್ರನ್ನ ಎಕ್ಸಿಕ್ಯೂಟಿವ್ ನಾವು ಸ್ಟೇಷನ್ ಅಲ್ಲಿ ಕೂರಿಸ್ತೀನಿ. ದಟ್ ಈಸ್ ನಾನು ವೆರಿ ಕ್ಲಿಯರ್ ಆಗಿ ನಾನು ಏನ್ ಹೇಳ್ತೀನಿ ಅದೇ ನಾನು ಮಾಡೋದು. ಕಂಪ್ಲೀಟ್ ಆಗಿ ನಿಮ್ಮ ಫೆಡ್ ಬ್ಯಾಂಕ್ ಇಂದನೇ ಟೈಅಪ್ ಆಗಿರೋದು ಇದು ಡಿಸ್ಕ್ವಾಲಿಫೈ ಮಾಡಬೇಕು ಸರ್. ಬಿಕಾಸ್ ಆಫ್ ದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ವೆರಿ ಡಿಫಿಕಲ್ಟ್. ಮತ್ತು ಈ ರೇಟ್ ಆಫ್ ಇಂಟ್ರೆಸ್ಟ್ 28 days ಇದೆ ಟೈಮ್ ಪೀರಿಯಡ್. 29 daysಗೆ 40-50 ಜಂಪ್ ಆಗುತ್ತೆ. ಬಂದಿದ್ದು ಯಾವುದೇ ಕಾರಣಕ್ಕೂ ನಾನು ಬ್ಯಾಂಕ್ ಕ್ಲೋಸ್, ನಾನು ಕಸ್ಟಮರ್ ಕೇರ್ ಹೇಳ್ಬಿಟ್ಟೆ, ನನ್ನ ಗೋಲ್ಡ್ ರಿಲೀಸ್ ಆಗುತ್ತೆ ಅಂತ ನಾನು ಬ್ಯಾಂಕ್ ಕ್ಲೋಸ್ ಮಾಡೋದು ಬಿಡಲ್ಲ ಯಾವುದೇ ಕಾರಣಕ್ಕೂ. ಇದು ನೆಕ್ಸ್ಟ್ ನನ್ನ ಮೇಲೆ FIR ಆದರೂ ಪರವಾಗಿಲ್ಲ, ನನ್ನ ಮೇಲೆ ಕಂಪ್ಲೇಂಟ್ ಆದರೂ ಪರವಾಗಿಲ್ಲ. ಐ ವಿಲ್ ರೈಸ್ ಅ ಕಂಪ್ಲೇಂಟ್ ನಾನು ಅಗೇನ್ಸ್ಟ್ ಯು ಅಂತ ನಾನು ಅವರು ದೊಡ್ಡ ಇಶ್ಯೂ ಮಾಡಿ ಅವ್ರ MD CEO ಅವ್ರ ಹತ್ರ ನಾನು ಇದೆಲ್ಲ ಟೈಪ್ ಮಾಡಿ ಬರೆದ ತಕ್ಷಣ ಇಮ್ಮಿಡಿಯೇಟಾಗಿ ರಾತ್ರಿ 10 ಗಂಟೆಗೆ ಕಾಲ್ ಮಾಡ್ತಾರೆ.